ಈಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಬಂದಿರೋದು ಅಂಥದೇ ಆದ ಒಂದು ಸುಂದರವಾದ ಹಳ್ಳಿ. ಈ ಹಳ್ಳಿ ಇರೋದು ಭಾರತ ಮತ್ತು ನೇಪಾಳದ ಗಡಿಯಲ್ಲಿ. ಈ ಹಳ್ಳಿಯ ಒಂದು ವಿಶೇಷತೆ ಏನಂದರೆ, ಇದು ಒಂದೇ ಹಳ್ಳಿ ಆದರೂ ಎರಡು ದೇಶಗಳ ಮಧ್ಯೆ ವಿಭಜನೆಗೊಂಡಿದೆ. ಈ ಒಂದು ಹಳ್ಳಿ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಹಳ್ಳಿಯ ಹೆಸರು ಮನೆಬಂಜಾನ್. 6300 ಅಡಿ ಎತ್ತರದಲ್ಲಿರುವಂಥ ಈ ಹಳ್ಳಿಯಲ್ಲಿ ಸುಮಾರು 500 ಮನೆಗಳಿವೆ. ಕೆಲವು ಮನೆಗಳು ನೇಪಾಳದಲ್ಲಿ, ಮತ್ತಷ್ಟು ನಮ್ಮ ಭಾರತದಲ್ಲಿ. ಈ ಕ್ಷಣದಲ್ಲಿ ನಾನು ನಿಂತಿರುವಂಥ ಈ ಒಂದು ಹಳ್ಳಿ ಭಾರತ ಮತ್ತು ನೇಪಾಳದ ಗಡಿಯಲ್ಲಿದೆ. ಈಗ ನೀವು ನೋಡ್ತಿರುವಂಥ ಈ ಒಂದು ಚಿಕ್ಕ ರಸ್ತೆ, ಬಲಭಾಗದಲ್ಲಿ ಭಾರತ, ಎಡಭಾಗದಲ್ಲಿ ನೇಪಾಳ. ಇಲ್ಲಿ ಆ್ಯಕ್ಚುಲಿ ಬಾರ್ಡರ್ ಅನ್ನೋದಕ್ಕೆ ಒಂದು ಅರ್ಥನೇ ಇಲ್ಲ. ಯಾಕಂದರೆ ಇಲ್ಲಿ ನಿಮಗೇನು ಕೂಡ ಒಂದು ಬೇಲಿಗಳೇ ಆಗಲಿ ನಿರ್ಬಂಧಗಳಾಗಲಿ ಕಾಣೋದೇ ಇಲ್ಲ. ಒಂದು ಹೆಜ್ಜೆ ನೀವು ಹಾಕಿದರೆ ಭಾರತ, ಮತ್ತೊಂದು ಹೆಜ್ಜೆ ಹಾಕಿದರೆ ಅದೇ ನೇಪಾಳ. ಇಲ್ಲಿ ಓಡಾಡೋದು ಮಾತ್ರ ತುಂಬಾ ಸುಲಭ ಅನ್ಬೋದು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ. ಇದು ತುಂಬ ವಿಶಿಷ್ಟ ಹಳ್ಳಿ. ಯಾಕಂದರೆ ಇಲ್ಲಿ ಸುಮಾರಷ್ಟು ಮಿಕ್ಸ್ಚರ್ ಆಫ್ ಕಲ್ಚರ್ ನೋಡ್ಬೋದು. ಎರಡು ರಾಷ್ಟ್ರಗಳ ನಡುವೆ ಬಾಳೋದು ಹೇಗಿರ್ಬೋದು ಅಂತ ಹೇಳ್ಬಿಟ್ಟು ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ಆ ಒಂದು ಕ್ಯೂರಿಯಾಸಿಟಿನ ನೋಡೋಣ ಅಂತಲೇ ನಾನು ಈ ಒಂದು ಪ್ಲೇಸಿಗೆ ಬಂದಿದ್ದು, ನಿಮ್ಮನ್ನೆಲ್ಲ ಕರ್ಕೊಂಡು. नेपाल के बाहर फर्स्ट मैं नेपाल की। नेपाल. हाँ जी, ಸೊ ಇದು ಮನೆಬಂಜಾನ್ ये मैंने ಒಂದೇ ಹಳ್ಳಿ ಎರಡು ऑर्डर है ऑर्डर। ಬಾರ್ಡರ್ಗೆ. ಸೊ ಒಂದೇ ಹಳ್ಳಿ ಬಂದ್ಬಿಟ್ಟು ಎರಡು ದೇಶದ ಮಧ್ಯೆ हाँ ಆಳ್ತ ಮತ್ತೆ नेपाल नेपाल ಅದಕ್ಕೆ ಪೋಸ್ಟ್ ಆಫೀಸ್ ಅಲ್ಲಿ वो सर इंग्लिश से नेपाल का इंडिया का उधर ही अगर भारत का उधर उधर है, नेपाल के नीचे सर बच्चा क्या आपका ऐसे सर क्या आ सकते हो डेली डेली अच्छी सुबह आता है, शाम को आता है, दिन में आता है। हमें दिन में 4 आता है, 4 टाइम आता है ना। तो 4 दिन जाता है, सिलगढ़ी जाता है, कभी जाता है इंडिया में, उन्हें दिक्कत नहीं। अभी वही नेपाली में लैंग्वेज है सर कितनी आ रही थी तो आप वो बंगला से नहीं समझता हूँ ना लोग। हिंदी नेपाली से अभी बॉर्डर बॉर्डर है, इसीलिए समझता है राजनीति पे। छोड़े वो गाड़ी टिकट ये इलाम है, इलाम नेपाल का है। ओ इला एक नाली पड़ा है ना ऊपर, उधर दार्जिलिंग। ಓಕೆ ಒಂದೇ ಹಳ್ಳಿ ಬಂದ್ಬಿಟ್ಟು ಎರಡು ಡಿಸ್ಟಿಕ್ ಅಲ್ಲಿ ಬರುತ್ತೆ. ಇಲಾಮ್ ಡಿಸ್ಟಿಕ್ ಬಂದ್ಬಿಟ್ಟು ನೇಪಾಳ ಮತ್ತೆ ಭಾರತದಲ್ಲಿ दार्जिलिंग वाली। ಇಲ್ಲಿ ನೇಪಾಳ ಮತ್ತು ಭಾರತದ ಪೋಸ್ಟ್ ಆಫೀಸ್ಗಳು ಕೂಡ ಇದೆ. ಅದೇ ರೀತಿ ಎರಡೆರಡು ಪೊಲೀಸ್ ಸ್ಟೇಷನ್ ಕೂಡ ಇದೆ. ಎಷ್ಟು ವಿಶಿಷ್ಟವಾಗಿದೆಯಲ್ಲ ಈ ಒಂದು ಹಳ್ಳಿ. ಹೌದು, ನನಗೊಂದು ಕ್ಯೂರಿಯಾಸಿಟಿ ಏನು ಅಂದರೆ, ಇಲ್ಲಿನ ಶಾಲೆಗಳು ಹೇಗಿರ್ಬೋದು ಮತ್ತು ಮಕ್ಕಳ ಒಂದು ಜೀವನ ಶೈಲಿ ಹೇಗಿದೆ ಅಂತೇಳಿ ತಿಳ್ಕೊಳ್ಳೋಣ ಅಂಥೇಳಿ ಅನ್ನಿಸ್ತಾ ಇದೆ. ಸೊ ಹೀಗೆ ಮಕ್ಕಳು ಹೇಳಿದ ಪ್ರಕಾರ ಅವರು ನಮ್ಮ ಭಾರತಕ್ಕೆ ಆಲ್ಮೋಸ್ಟ್ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ಅವ್ರ ಎಜುಕೇಷನ್ನ ಮುಗಿಸ್ತಾರೆ. ಇಲ್ಲಿ ವಿಡಿಯೋ ಮಾಡೋದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು. ಹಾಗಾಗಿ ನಾನು ಹೋಗ್ಬಿಟ್ಟು ಸ್ವಲ್ಪ ಮಿಲ್ಟ್ರಿ ಪರ್ಸನ್ಗಳೆಲ್ಲ ಪರ್ಮಿಷನ್ ತೊಗೊಂಡು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ನಂತರ ಆದಷ್ಟು ಎಷ್ಟು ನಮಗೆ ಬೇಕೋ ಅಷ್ಟು ಮಾತ್ರ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಹಾಗೆ ಮುಂದೆ ಹೋಗ್ತಾಯಿದ್ರೆ ನನಗೆ ಗೊತ್ತಾಗಿದ್ದು ಈ ಒಂದು ಹಳ್ಳಿಯ ಮತ್ತೊಂದು ವಿಶೇಷತೆ ಏನಂದರೆ, ಎಸ್, ಇದನ್ನು ಲ್ಯಾಂಡ್ ರೋವರ್ಗಳ ಒಂದು ನಾಡು ಅಂತ ಕರೀತಾರೆ. ಲ್ಯಾಂಡ್ ಆಫ್ ಲ್ಯಾಂಡ್ ರೋವರ್ಸ್. ನಮ್ಮಲ್ಲೆಲ್ಲ ಲ್ಯಾಂಡ್ ರೋವರ್ಗಳು ಸಿಗೋದೇ ಕಷ್ಟ ಅಥವಾ ನೋಡೋದೇ ಕಷ್ಟ ಅನ್ಬೋದು. ಆದರೆ ಇಲ್ಲಿ ಲ್ಯಾಂಡ್ ರೋವರ್ಗಳನ್ನ ಟ್ಯಾಕ್ಸಿಯಾಗಿ ಬಳಸ್ತಾ ಇದ್ದಾರೆ ಗೊತ್ತಾ. ದೇವರು ಬ್ರಿಟಿಷರು ಈ ವಾಹನಗಳು ಓಡಿಸ್ತಿದ್ರು. ಈಗಲೂ ಕೂಡ 70 ವರ್ಷಗಳ ಹಳೆಯ ಲ್ಯಾಂಡ್ ರೋವರ್ಗಳು ಇಲ್ಲಿದೆ. ಇಲ್ಲಿ ಸುಮಾರು 40 ಲ್ಯಾಂಡ್ ರೋವರ್ಗಳು ಟ್ಯಾಕ್ಸಿಯಾಗಿ ಓಡಾಡ್ತವೆ ಮನೆಬಂಜಾನ್ನಿಂದ 12,000 ಅಡಿ ಎತ್ತರದಲ್ಲಿರುವಂಥ ಸಂತಾಪ್ಗೆ. ಈ ಒಂದು ಹಳ್ಳಿಯಿಂದ ನೋಡ್ತಾ ಇದ್ದರೆ ಯಾವುದೇ ಒಂದು ಬಾರ್ಡರ್ ಕೂಡ ಕಾಣಿಸ್ತಾ ಇಲ್ಲ ನಮ್ಮ ಭಾರತ ಮತ್ತು ನೇಪಾಳ ಗಡಿಯಲ್ಲಿ. ಆದರೆ ನನಗೆ ಇಲ್ಲಿಂದ ಕಾಣಿಸ್ತಾ ಇರೋದು ಒಂದೇ ಒಂದು ಮಾತ್ರ, ಏನಂದರೆ ಒಂದು ಪ್ರಕೃತಿಯ ವಿಸ್ಮಯ. ಇಲ್ಲಿಂದ ಕಂಚನಜುಂಗ ಕಾಣಿಸ್ತಾ ಇದೆ. ಅದು ಒಂದು ಸ್ಲೀಪಿಂಗ್ ಬುದ್ಧನ ಒಂದು ಆಕೃತಿಯಲ್ಲಿ. ಇವನು ಮನೆಬಂಜಾನ್ ನೋಡಿದ ನಂತರ ನನಗೆ ಅನಿಸಿದ್ದೇನಪ್ಪ ಅಂದರೆ, ಇದು ಒಂದು ಹಳ್ಳಿಯಲ್ಲ, ಇದು ಇನ್ನೊಂದು ಜಗತ್ತೇ ಅಂತ. ಇಲ್ಲಿ ಗಡಿ ಇದ್ದರೂ ಯಾವುದೇ ದುಶ್ಮನ್ ಇಲ್ಲ. ಎಲ್ಲರೂ ಒಟ್ಟಾಗಿ ಸ್ನೇಹದಿಂದ ಬಾಳ್ತಾ ಇದ್ದಾರೆ. 2 ವಿಭಿನ್ನ ರಾಷ್ಟ್ರಗಳಿದ್ದರೂ ಕೂಡ ಇರೋದು ಒಂದೇ, ಮನುಷ್ಯತ್ವ. ಇಲ್ಲಿನ ಸಂಸ್ಕೃತಿ, ಮನೆಗಳು, ಜೀವನ ಶೈಲಿ ಎಲ್ಲವೂ ಬೇರೆ ಬೇರೆ, ಆದರೆ ಉಳಿಯೋದೊಂದೇ, ಹ್ಯುಮ್ಯಾನಿಟಿ. ನನಗೆ ಇಲ್ಲಿಂದ ಹೊರಡುವಾಗ ಅನಿಸಿದ್ದೇನು ಅಂದರೆ,
ನಮ್ಮಲ್ಲಿ ಗಡಿಗಳು ಬೇಕಾ? ಎಲ್ಲ ಮನುಷ್ಯರು ಒಂದೇ ಅಲ್ವಾ ಅಂತ. ಮೇರಾ ಭಾರತ್ ಮಹಾನ್.